ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಸಚಿವರು ಉತ್ತರವನ್ನು ಒದಗಿಸಿದ್ದಾರೆ. ಅದು ನಮ್ಮ ಒಂದು ಚನ್ನರಾಯಪಟ್ಟಣ ಪುರಸಭೆಗೆ ಸಂಬಂಧಿಸಿದಂತೆ ಸಮಂಜಸವಾಗಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಅವರ ಉತ್ತರದಲ್ಲಿ ಹಿಂದೆ 2011 ಜನಗಣತಿ ಅನ್ವಯ 38,778 ಜನಸಂಖ್ಯೆ ಇದೆ ಅಂತ ಮಾಹಿತಿ ಕೊಟ್ಟಿದ್ರು. ಅದಾಗಲ್ಲ ಅಂತ ಹೇಳಿದರು. ಇತ್ತೀಚೆಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಅದನ್ನು ಸರಿಪಡಿಸಿ ಸರ್, ರೆಕಾರ್ಡ್ಗೆ ಹೋಯ್ತು. ಅದೇ ನಾನು ಗೈರ್ ರಾಜಾಗ್ರಹ ಪ್ರಶ್ನೆ ಕೇಳಿ ಆಗ್ಬೋದು. ಇತ್ತೀಚೆಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಚನ್ನರಾಯಪಟ್ಟಣ ಪುರಸಭೆ ವ್ಯಾಪ್ತಿಯ ಜನಸಂಖ್ಯೆ 58,575 ಎಂದು ಪರಿಗಣಿಸಿ ನಗರಸಭೆಯನ್ನಾಗಿ ಮೇಲ್ದರ್ಜೆಗೇರಿಸತಕ್ಕಂಥ ಪ್ರಸ್ತಾವನೆಯನ್ನು ಕಳಿಸಿದರು ಮಾನ್ಯ ಅಧ್ಯಕ್ಷೆ, ಮಾನ್ಯ ಸಚಿವರಿಗೆ. ಅದು ಮಾನದಂಡ ಪೂರೈಸದ ಕಾರಣ ಅಂತ ಅದನ್ನು ಆಗಲ್ಲ ಅಂತ ನೀವು ಉತ್ತರ ಕೊಟ್ಟಿದ್ದೀರಿ. ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಸಚಿವರಿಗೆ ತಮ್ಮ ಮೂಲಕ ವಿನಂತಿ ಮಾಡ್ತಕ್ಕಂಥದ್ದು, ಇವತ್ತು ಚನ್ನರಾಯಪಟ್ಟಣ ಪುರಸಭೆ ವ್ಯಾಪ್ತಿನಲ್ಲಿ 17,493 ಮನೆಗಳಿಗೆ ವಿದ್ಯುತ್ ಸಂಪರ್ಕವನ್ನು ಕಲ್ಪಿಸಲಾಗಿದೆ. 5,095 ಸ್ಮಾಲ್ ಕಮರ್ಷಿಯಲ್ ವ್ಯಾಪ್ತಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಿದೆ. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ಗಳಿಗೆ 495ಕ್ಕೆ ವಿದ್ಯುತ್ ಸಂಪರ್ಕ ಕಲ್ಪಿಸಿದೆ. ಈ ಆಧಾರದ ಮೇಲೆ ನಾನೊಬ್ಬ ಆ ಕ್ಷೇತ್ರದ ಪ್ರತಿನಿಧಿಯಾಗಿ 3ನೇ ಬಾರಿ ಸದನಕ್ಕೆ ಬಂದಿದ್ದೇನೆ. ಇವತ್ತು ಮನೆ ಸಭಾಧ್ಯಕ್ಷರೇ, 70,000ಕ್ಕಿಂತಲೂ ಕೂಡ ಅಧಿಕ ಪ್ರಜಾಸಂಖ್ಯೆ ಇವತ್ತು ಚನ್ನರಾಯಪಟ್ಟಣ ಪುರಸಭೆ ವ್ಯಾಪ್ತಿನಲ್ಲಿದೆ. ಮನೆ ಸಭಾಧ್ಯಕ್ಷರು ಹೇಳ್ಬಿಡ್ತೀವಿ ದಯಮಾಡಿ ಸಭಾಧ್ಯಕ್ಷ. ಜೊತೆಗೆ ಒಂದು ನಮ್ಮ ಚನ್ನರಾಯಪಟ್ಟಣ ಪುರಸಭೆ ವ್ಯಾಪ್ತಿನಲ್ಲಿ ಎಲ್ಲ ಶಾಲಾ ಕಾಲೇಜುಗಳು 17,000 ಜನ ವಿದ್ಯಾರ್ಥಿಗಳು ಬರ್ತಾರೆ. ಚನ್ನರಾಯಪಟ್ಟಣ ನಗರದಲ್ಲಿ 10,000 ಜನ ವಿದ್ಯಾರ್ಥಿಗಳಿರ್ತಾರೆ. ಒಂದು ನಿಮಿಷ, ಈಗ ಏನು ಮಾನ್ಯ ಸಚಿವರು ಇದಕ್ಕೆ ಮಾನದಂಡಗಳನ್ನು ಪೂರೈಸಿಲ್ಲ ಅನ್ನೋ ಮಾಹಿತಿನ ಉತ್ತರ ಕೊಟ್ಟಿದ್ದಾರೆ. ದಯಮಾಡಿ ಚನ್ನರಾಯಪಟ್ಟಣ ಪುರಸಭೆ 5-6 ಜಿಲ್ಲೆಗೆ ಕನೆಕ್ಟಿವಿಟಿ ಇರ್ತಕ್ಕಂಥದ್ದು, ಅದು ನಗರಸಭೆಯಾಗಿ ಮೇಲ್ದರ್ಜೆಗೆ ಏರಿಸ್ತಕ್ಕಂಥದ್ದು ಬಹುಮುಖ್ಯವಾದಂಥ ಜವಾಬ್ದಾರಿ ಸರ್ಕಾರದ್ದಾಗಿದೆ. ಅದ್ರ ಜೊತೆಗೆ ಒಂದು ನಮ್ಮ ಬಸ್ ಸ್ಟ್ಯಾಂಡ್ ಇದೆ. ಇಲ್ಲ ಸಭಾಧ್ಯಕ್ಷ ಹೇಳ್ಬೇಕು, ಆಗ್ಬೋದು. ಬಾಲಕೃಷ್ಣ ಅವರು TMCಲಿಂದ CMC ಮಾಡಬೇಕಂತ ಪ್ರಶ್ನೆ ಕೇಳಿದ್ದಾರೆ. ಆದರೂ 11 ಸೆನ್ಸಸ್ ಪ್ರಕಾರ ಅಲ್ಲಿ ಕಡಿಮೆ ಆಗಿದೆ. ಮತ್ತೆ FD ಅವರು ಫೈಲ್ ರಿಜೆಕ್ಟ್ ಮಾಡಿ ಕಳಿಸಿದ್ದಾರೆ. ಮತ್ತೊಂದು ಸಲ DC ಪ್ರಪೋಸಲ್ ತಗೊಂಡು ನಾನು ಎಕ್ಸಾಮಿನೇಷನ್ ಮಾಡಿ ಫೈನಲ್ ಕನ್ಸಿಡರ್ ಮಾಡ್ತೀನಿ. ಸಭಾಧ್ಯಕ್ಷರೇ, ಈಗ ಮನೆ ಸಚಿವರು ಉತ್ತರ ಕೊಟ್ಟಿದ್ದಾರೆ, ಸ್ವಾಗತ ಮಾಡ್ತೇನೆ. ನಾನು ತಮಗೆ ಈ ಮೂಲಕ ಆ ಪ್ರತಿನಿಧಿಯಾಗಿ ನಿಮಗೆ ಮನವರಿಕೆ ಮಾಡ್ತಕ್ಕಂಥದ್ದು, ಸಂಬಂಧಪಟ್ಟಂತ ಒಂದು ಅಧಿಕಾರಿಗಳ ತಂಡನೇ ತಾವು ಕಳಿಸಿದ್ರೆ ಸೂಕ್ತವಾಗಿ ಪರಿಶೀಲನೆ ಮಾಡಿ. ಯಾಕೆಂದ್ರೆ ಮನೆ ಸಭಾಧ್ಯಕ್ಷರೇ, ಪೌರ ಕಾರ್ಮಿಕರು ಕಡಿಮೆ ಇದೆ, ದಿನ ದಿನ ವಸತಿ ಪ್ರದೇಶ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದೆ. ಒಂದು ದಿವಸಕ್ಕೆ 2,053 ಬಸ್ಗಳು ಗಂಭೀರವಾಗಿ ತೆಗೆದುಕೊಂಡು ನಗರಸಭೆಯಾಗಿ ಮೇಲ್ದರ್ಜೆಗೇರಿಸಬೇಕು ಅನ್ನೋದು ಮತ್ತೊಮ್ಮೆ ಮನವಿ ಮಾಡ್ತಿದ್ದೆ. ಅಧ್ಯಕ್ಷರೇ, ಒಂದು ನಿಮಿಷ ಮುಗಿತಲ್ಲ ತಡ್ಡಿ ಸರ್. ಅಧ್ಯಕ್ಷರೇ, ಇದೇ ಪ್ರಶ್ನೆ ಬಂಗಾರಪೇಟೆಯಲ್ಲಿ ಕೂಡ ಇದೇ ಪ್ರಶ್ನೆ ಆಗಿದೆ ಅಧ್ಯಕ್ಷರೇ. ಅಧ್ಯಕ್ಷ, ಏನಾಗಿದೆ ಮಾನದಂಡಗಳಲ್ಲಿ ಇವರು 2011 ಇಸ್ವಿಯನ್ನ ಒಂದು ಜನಸಂಖ್ಯೆ ತಗೊಂಡ್ರೆ ಬಹಳ ಕಷ್ಟ ಆಗ್ತದೆ. ಅದನ್ನ ಜಿಲ್ಲಾಧಿಕಾರಿಗಳು ಏನು ವಾಸ್ತುತಿ ಅಲ್ಲಿ ನಂಬರ್ ಆಫ್ ವೋಟರ್ಸು ಜನಸಂಖ್ಯೆ ಕೊಡ್ತಾರೆ, ಅದರ ಆಧಾರದ ಮೇಲೆ ಮಾಡಬೇಕು ಅಂತೇಳಿ ನನ್ನ ಬಂಗಾರಪೇಟೆ ಕೂಡ ಪ್ರಪೋಸಲ್ ಇದೆ, ಅದನ್ನು ಮಾಡಬೇಕು ಅಂತೇಳಿ ಮನೆ ಸಚಿವರಲ್ಲಿ ಕೇಳ ಬಯಸ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಬಹುಶಃ ಇದು ಎಲ್ಲಾ ಕಡೆ ರಾಜ್ಯದಲ್ಲಿ ಎಲ್ಲಾ ಕಡೆ ಸಮಸ್ಯೆ ಇದೆ. ಇವರು ಮಾನದಂಡ ಏನ್ ಮಾಡಿದಾರಲ್ಲ 2011 ಆ ಮಾನದಂಡವನ್ನ ಬದಲಾವಣೆ ಮಾಡಬೇಕು. ಅವತ್ತಿನ ಸಂದರ್ಭದಲ್ಲಿ ಮಿನಿಮಮ್ 50,000 ಪಾಪ್ಯುಲೇಷನ್ ಆದದ್ದು ಮೇಲ್ದರ್ಜೆ ಪುರಸಭೆಯನ್ನು ಮೇಲ್ದರ್ಜೆ ಮಾಡಿಸ್ಬೇಕಂತ ಹೇಳಿ ಕಾನೂನು ಇದೆ. ಅವಾಗ ನಮ್ಮಲ್ಲಿ ಬೈಲಹೊಂಗಲ 49,820 ಇದೆ. ಇವತ್ತಿನ 2011 ಹಿಡಿದ್ರೆ ಅಂತಂದ್ರೆ ಇವತ್ತಿನ ಸಂದರ್ಭದಲ್ಲಿ ಅವ್ನು ಯಾವುದು ಸಹಿತ ಅಪ್ಗ್ರೇಡೇಷನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಸನ್ಮಾನ್ಯ ಸಚಿವರಲ್ಲಿ ಒಂದು ವಿನಂತಿ ಮಾಡ್ಕೊಳ್ಳೋದು, ಆ ಮಾನದಂಡನೆ ಏನದವಲ್ಲ ಅದನ್ನ ಬದಲಾವಣೆ ಮಾಡ್ರಿ. ಬಹುಶಃ ನನಗನ್ಸಿದ ಮಟ್ಟಿಗೆ ನಮ್ಮ ರಾಜ್ಯದಲ್ಲಿ ಒಂದು 30ರಿಂದ 40 ಅಪ್ಗ್ರೇಡೇಷನ್ ಮಾಡುವಂತ ಅವಕಾಶ ಇದೆ. ಆ ನಿಟ್ಟಿನಲ್ಲಿ ಅವನ್ನೆಲ್ಲ ಅಪ್ಗ್ರೇಡೇಷನ್ ಮಾಡುವಂತ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ವಿನಂತಿ ಮಾಡ್ಕೊಳ್ಳಿ. ಈಗ ಒಂದು ಮಂತ್ರಿ ಅವರೇ, ಈಗ ಒಂದು ಅಪ್ಗ್ರೇಡೇಷನ್ ಕೇಳ್ತಾರೆ, ಸಂತೋಷ. ಮತ್ತು ಅಪ್ಗ್ರೇಡೇಷನ್ ಆದ ಪರಿಸ್ಥಿತಿ ಇದಕ್ಕೆ ಚಿಂತಾಜನಕ ಇದೆ. ಸಿಟಿ ಮುನ್ಸಿಪಾಲಿಟಿ ಆದದ್ದು ಅಲ್ಲಿ ಒಂದು ಕರೆಕ್ಟಾಗಿ ಇಂಜಿನಿಯರ್ಸ್ ಇಲ್ಲ, ಸ್ಟಾಫ್ ಇಲ್ಲ, 10% ಆಫ್ ಇದಿಲ್ಲ.
ಅದನ್ನು ಸರಿಪಡಿಸಿಕೊಂಡೇ ಇದ್ದದನ್ನೇ ಸರಿಪಡಿಸಬೇಕು. ಸರ್ ಅಪ್ಗ್ರೇಡೇಷನ್ ಸನ್ಮಾನ್ಯ ಅಧ್ಯಕ್ಷರೇ, ಅಪ್ಗ್ರೇಡೇಷನ್ ಅದು ಅಂದ್ರೆ ಆಮೇಲೆ ಆಟೋಮೆಟಿಕ್ಲಿ ಆಟೋಮೆಟಿಕ್ ಆಗುತ್ತೆ ಸರ್. ಆಯ್ತು, ಕೂತ್ಕೊಳ್ಳಿ. ಈಗ ನಾವು ಬೇಡ ಅಂತ ಹೇಳಿಲ್ಲ, ನಗರಸಭೆಗೆ 30 ಬೇಡ ಅಂತ ಹೇಳಿಲ್ಲ, ನೀವು ಕೂತ್ಕೊಳ್ಳಿ. ಚರ್ಚೆ ಬೇಡ, ಅಪ್ಗ್ರೇಡೇಷನ್ ಆದ್ಮೇಲೆ ಅದನ್ನೆಲ್ಲ ಬೇಡ ಅಂತ ಹೇಳಿಲ್ಲ. ಆಧಾರ ಪರಿಸ್ಥಿತಿ ಚಿಂತಾಜನಕದಲ್ಲಿದೆ ಅಂತ ಹೇಳಿದ್ದೆ ನಾನು. ನೆಕ್ಸ್ಟ್ ಉತ್ತರ ಕೊಡಿ. ಸರಿ ಇದೆ, ಇಡೀ ರಾಜ್ಯದ ಸಮಸ್ಯೆ ಅಧ್ಯಕ್ಷರೇ. ಈಗ ಗ್ರಾಮ ಪಂಚಾಯತಿನ ಪಟ್ಟಣ ಪಂಚಾಯತಿ ಮಾಡ್ಬೇಕು ಅಂತ ಮಾಡಿದ್ರು, ಪಟ್ಟಣ ಪಂಚಾಯತಿನ ಪುರಸಭೆ ಮಾಡ್ಬೇಕಂತ ಮಾಡಿದ್ರು, ಪುರಸಭೆನ ನಗರಸಭೆ ಮಾಡಬೇಕು, ಮಹಾನಗರ ಪಾಲಿಕೆ ಮಾಡಬೇಕು. ಇದಕ್ಕೊಂದು ಹಳೇದ 2011 ಸೆನ್ಸಸ್ ಬೆಂಚ್ ಮಾರ್ಕ್ ಮಾಡ್ಕೊಂಡ್ಬಿಟ್ಟಾರ ಸರ್. ನಾನು ನವಲಗುಂದ ಮತ್ತು ಅಣ್ಣಿಗೇರಿ ನನ್ನ ಪುರಸಭೆನೂ ಆಗಬೇಕು, ನಗರಸಭೆ ಆಗಬೇಕು ಅಂತೀವಿ. ಅದಕ್ಕೆ ನಾನು ಮಾನ್ಯ ಸಚಿವರಿಗೆ ಇಡೀ ರಾಜ್ಯದ ಸಮಸ್ಯೆ ಬರೆದರು ಮತ್ತು ತೀರ್ಮಾನಕ್ಕೆ ಬರಲಿ ಅಂತ ಹೇಳಿದ್ರಲ್ಲ. ಕೋನರೆಡ್ಡಿ ಚರ್ಚೆ ನಿಮ್ಮ ಪಾಯಿಂಟ್ ಹೇಳಿದ್ದೀರಿ ಕೋನರೆಡ್ಡಿ ಅವರೇ. ವಿಶ್ವನಾಥನ ಒಂದ್ ಸೆಕೆಂಡ್ ಕೋನರೆಡ್ಡಿ ಗಂಭೀರವಾದದ್ನ ಇಡೀ ರಾಜ್ಯದ ನಂದು ಅದಕ್ಕೆ ಸ್ವಲ್ಪ ದಯವಿಟ್ಟು ಮಾನ್ಯ ಕೋನರೆಡ್ಡಿ ಅಣ್ಣ, ನಾನು ಏನು ಮಾಡಿ ವಿಶ್ವನಾಥ್ ಅಲ್ಲಿ ಯಾಕೆ ಮಾತಾಡ್ತಿದ್ರು? ಅಧ್ಯಕ್ಷರೇ, ತಾವು ಹೇಳಿದ್ ಸರಿ ಐತೆ. ನಾವು ಕೂಡ ನಗರಸಭೆಗಳಾಗ್ಬಿಟ್ರೆ ಸಿಕ್ಕಾಪಟ್ಟೆ ಗ್ರಾಂಟ್ ಬರ್ತದೆ ಅಂತ ಹೇಳಿ ನಾನು ಒಂದು ನಗರಸಭೆ ಮಾಡ್ಕೊಂಡೆ. ಸ್ಟಾರ್ಟಿಂಗ್ ಅಲ್ಲಿ ನಗರೋತ್ಥಾನದಲ್ಲಿ ಬಿಟ್ರೆ ಇವತ್ತವರೆಗೂ 2 ವರ್ಷ ಮಂತ್ರಿಗಳು ಇಲ್ಲೇ ಅವ್ರೆ, ಒಂದು ನಯಾ ಪೈಸಾ ಬರಲಿಲ್ಲ. ನಮ್ಗೆ ವಾಪಸ್ ಗ್ರಾಮ ಪಂಚಾಯತಿ ಮಾಡ್ಬಿಟ್ರೆ ಒಳ್ಳೇದು. ಅದರಲ್ಲೇ ಏನಾದರೂ ಒಂದು ಸ್ವಲ್ಪ ನಾವು ಮಾಡ್ಕೊಂತೀವಿ. ಪಾಪ ಸಚಿವರು ನಾವು ನಿಂತ್ಕೊಂಡು ಏನ್ ಮಾಡೋದು, ಸಹಾಯಕರಾಗಿದ್ದಾರೆ. ಅದರದ್ದು ಅಪ್ಗ್ರೇಡೇಷನ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಅದಕ್ಕೆ ಬೇಕಾಗಿರ್ತಕ್ಕಂಥ ಸಿಬ್ಬಂದಿ, ಮೂಲಭೂತ ಸೌಕರ್ಯ ಎಲ್ಲ ಕೊಡಂಗಿದ್ರೆ, ಸಾಮರ್ಥ್ಯ ಇದ್ರೆ ಅದನ್ನ ಅಪ್ಗ್ರೇಡೇಷನ್ ಮಾಡ್ಲಿ. ಇಲ್ಲಾಂದ್ರೆ ದಯವಿಟ್ಟು ಮಾಡಕ್ ಹೋಗಿ ಹೇಳ್ದಂಗೆ ಪರಿಸ್ಥಿತಿ ಎಲ್ಲ ಹಂಗೆ ನಗರಸಭೆಗಳು ಪುರಸಭೆಗಳು ಎಲ್ಲ ಅವ್ರು ಬರುವಂತ ದುಡ್ಡಲ್ಲಿ ಖರ್ಚು ಮಾಡ್ಬೇಕು ಸಭಾಧ್ಯಕ್ಷ. ಎಲ್ಲಾನು ಸರ್ಕಾರದಿಂದ ಫಂಡ್ ಕೇಳ್ಬಿಟ್ರೆ ನಗರಸಭೆ ಪುರಸಭೆಗಳು ಮಾಡ್ಬೇಕು. ಈಗ ಇವ್ರು ಎಲ್ಲಾನು ಸರ್ಕಾರದಿಂದ ಅನುದಾನ ಕೇಳ್ತಾ ಇದ್ರೆ ಎಲ್ಲಿಂದ ಕೊಡಕ್ ಬರ್ತದೆ ಸಭಾಧ್ಯಕ್ಷ? ಮತ್ತೆ ಇಡೀ ರಾಜ್ಯದಲ್ಲಿ ಸುಮಾರು 60-70 ಕೂಡ ನಾವು ತೆರಿಗೆ ಸಂಗ್ರಹಿಸ್ತಕ್ಕಂಥದ್ದೆಲ್ಲ ಕೊಡ್ತಾ ಇದ್ದೀವಿ. ಸ್ವಪ್ರಕಾಶ್ ಉತ್ತಾಗ ಕೂತ್ಕೊಳ್ಳಿ ಫಸ್ಟ್ಗೆ. ಅಧ್ಯಕ್ಷರೇ ದದಲ್ ಕೂತ್ಕೊಳ್ಳಿ, ದದಲ್ ಮುಂದೆ ಕೂತ್ಕೊಳ್ಳಿ. ರೇಮ್ಖಾನ್ ಮತ್ತೆ ಸನ್ಮಾನ್ಯ ಸಭಾಧ್ಯಕ್ಷರೇ, ಸ್ವಪ್ರಕಾಶ್ ಹೇಳಿ. ಓಕೆ, ಸ್ವಪ್ರಕಾಶ್. ಸನ್ಮಾನ್ಯ ಸಭಾಧ್ಯಕ್ಷರೇ, ಪ್ರಶ್ನೆ ಸಂಖ್ಯೆ 990